ಸೊ ದಟ್ಸ್ ಅ ಪ್ಲ್ಯಾನ್. ಶರತ್ ಸರ್, ಈ ಪ್ರಾಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟ್. ನೀವು ಈ ಡೀಲ್ ಸೈನ್ ಮಾಡಿದ್ರೆ ವಿಲ್ ಬಿ ಹ್ಯಾಪಿ. ಶೋರ್. ಪುಟ್ಟ ಅಮ್ಮ, ಪುಟ್ಟ 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 ಯಾಕೆ ಸರ್, ಏನಾಯಿತು? ನಥಿಂಗ್. ಯಾಕೆ ಇದ್ಕಿದ್ದ ಹಾಗೆ ಅಮ್ಮ ನೆನಪಾದ್ರು? ಯಾಕೆ ಈಗ ಸಂಕಟ ಆಗ್ತಾ ಇದೆ? ಯಾಕೋ ನಿನ್ನೆಯಿಂದ ಟೈಮೇ ಸರಿ ಇಲ್ಲ. ಅಮ್ಮ ಅಂತ ನಾನು ಯಾಕೆ ಕರೆದೆ? ಯಾವುದೋ ಕೆಟ್ಟ ಸೂಚನೆ ಸಿಕ್ಕಾಗ ಅನ್ನಿಸ್ತಾ ಇದೆಯಾ? ದುರ್ಗಾ, ಅದು ಏನಿಲ್ಲ ಬಿಡು. ಅದು ಟ್ರಿಪ್ಪಿಂಗ್ ಆಯಿತು. ಟ್ರಿಪ್ಪು ಚೆನ್ನಾಗೇ ಆಯ್ತಲ್ಲ ಬಾಸು? ಚೆನ್ನಾಗಾಯ್ತಲ್ವಾ? ಹಾಂ, ಹೌದೌದು, ಚೆನ್ನಾಗಾಯ್ತು. ಏ ದುರ್ಗಾ, ಪಾಪ ಶರತ್ ಅದು ಏನೇನು ಕನ್ಸ್ಕೊಂಡಿದ್ರೋ ಏನೋ, ನೀನು ಎಲ್ಲಾನು ಫ್ಲಾಪ್ ಮಾಡಿಬಿಟ್ಟಿಯಲ್ಲೇ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನಾದ್ರು ಹೇಳ್ತೀಯಾ? ಅದೇ ಬಾಸು, ಟ್ರಿಪ್ಪು ಹೇಗಿತ್ತು ಅಂತ ಕೇಳಿದೆ. ಹಾಂ, ಚೆನ್ನಾಗಿತ್ತು. ದುರ್ಗಾ, ಮುಂದಕ್ಕೆ ಏನಾದರೂ ಹೇಳು. ಯಪ್ಪಾ, ನಿಮ್ಮಿಬ್ರು ಅದು ಏನು ಜೋಡಿನೋ ಏನೋ, ದೇವ್ರೇ ಮೆಚ್ಚಬೇಕು. ಇನ್ನೀ ಕಣ್ಣಲ್ಲಿ ಏನೇನು ನೋಡಬೇಕೋ ಏನೋ. ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡ. ನಾನೇನು ಹೇಳಿದೆ? ನನಗ್ಯಾಕೆ ಬೈತಾ ಇದೆಯಾ? ಅದು ಬಾಸು, ನಾನು ನಿಮಗೆ ಅಲ್ಲಿ, ಅಯ್ಯೋ ಹೋಗ್ಲಿ ಬಿಡಿ ಬಾಸು. ಹೇಳು ದುರ್ಗಾ, ಹೇಳು. ನಿಮ್ಗೆ ಹೇಳಲಿಲ್ಲ ಬಾಸು, ಅದೇ ಗಾಳಿಗೆ ಹೇಳ್ತಾ ಇದ್ದೆ, ದೆವ್ವಾಗ ಹೇಳ್ತಾ ಇದ್ದೆ. ದುರ್ಗಾ, ನಿಮ್ಮ ಬಾಸು ಕಣ್ಣಲ್ಲೇ ಕವಿತೆ ಬರಿತಾ ಇದ್ದಾರೆ. ನೀನು ಅದನ್ನ ಓದಿ ಅರ್ಥ ಮಾಡ್ಕೊಂಡು ಫಸ್ಟ್ ಕ್ಲಾಸಿಗೆ ಪಾಸ್ ಆಗಬೇಕು. ನೀನು ನೋಡಿದ್ರೆ ಫೇಲ್ ಆಗ್ತಾ ಇದೆಯಾ. ಪಪ್ಪಾ, ದುರ್ಗಾ. ಕಂದ, ಯೇ ಕಂದ, ಬಂದ್ಬಿಟ್ಯಾ? ಐ ಮಿಸ್ ಯು ಸೋ ಮಚ್. ಪುಟ್ ಮೇಡಮ್, ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಅಲ್ಲ ಕಂದ, ದುರ್ಗಾಪುರಕ್ಕೆ ಹೋಗಿ ನಮ್ಮನ್ನೆಲ್ಲ ಮರ್ತ್ಬಿಟ್ಯಾ? ಒಂದು ಫೋನ್ ಕೂಡ ಮಾಡಲಿಲ್ಲ ನೀನು. ಇಲ್ಸು ಏನಕ್ಕೆ? ಇಲ್ಸು. ಏಯ್, ಅರೆ, ಸುಮ್ಮನಿರಿ ಪಪ್ಪ, ನೀವು. ನಾನು ಮರ್ತಿರೋದಲ್ಲ, ನೀವು ಮರ್ತಿರೋದು. ಹೌದು, ನೀವಿಬ್ರು ಮೂನ್ ಹನಿ ತರಕ್ ಹೋಗಿದ್ರಂತೆ. ಏನಂದೆ? ಮೂನ್ ಹನಿನಾ? ಯಾರು ಹೇಳಿದ್ದು ನಿನಗೆ? ನೀವಿಬ್ರು ಮೂನ್ ಹನಿಗೆ ಹೋಗಿದ್ರಿ ಅಂತ ಮಣ್ಣಿ ನನಗೆ ಹೇಳ್ತು. ಹೌದು ಪಪ್ಪ, ಅದು ಮೂನ್ ಹನಿನಾ ಅಥವಾ ಹನಿ ಮೂನಾ? ಪಾ, ಈ ಮಣಿದು ರೆಕ್ಕೆ ಪುಕ್ಕನೆ ಕಿತ್ತಾಕ್ಬೇಕು. ಪಾಪ ನನ್ನ ಮಗಳಿಗೆ ಅದು ಏನೇನು ಹೇಳ್ಕೊಟ್ಟಿದ್ದಾಳೋ ಏನೋ. ಪಪ್ಪ, ಹನಿಮೂನ್ ಅಂದ್ರೇನು?
ಅದಕ್ಕೆ ಯಾಕೆ ಹೋಗ್ತಾರೆ? ಅಲ್ಲಿ ಹೋಗಿದ್ರಲ್ಲ, ನಿಂದ ಜೇನುತುಪ್ಪ ತಂದ್ರೋ ಇಲ್ವೋ? ಅದು ಮೂನ್ ಮೇಲೆ ಸಿಗತ್ತಾ ಅಥವಾ ಅದು ಒಂದು ಚಾಕ್ಲೇಟಾ? ನನಗೂ ಒಂದು ತಂದಿದ್ದೀರ ತಾನೇ? ಏನ್ ದುರ್ಗಾ ಮೇಡಮ್, ಅದೇನೋ ದೊಡ್ಡದೆಲ್ಲ ಮಾತಾಡ್ತಾ ಇದ್ದೆ. ಇವಾಗ ಈ ಚಿಕ್ಕ ಮಗು ಕೇಳಿರೋ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ವಾ? ಉತ್ತರ ಕೊಡು. ಪುಟ್ ಮೇಡಮ್, ಅದು ಅದು ಹನಿಮೂನ್ ಅಂದರೆ ಅಲ್ಲಿ ಬಾಸು ನೀವೇ ಹೇಳಿ. ಅದು ಹನಿಮೂನ್ ಅಂದರೆ ಅದು ದೊಡ್ಡ ಜಾಗ. ಜಾಗ ಅಲ್ಲ, ಒಂದು ದೊಡ್ಡ ತೋಟ. ಆ ತೋಟದಲ್ಲಿ ಚಾಕ್ಲೇಟ್ ಸಿಗಲ್ಲ. ಆದರೆ ದುರ್ಗಾ, ಅದೇನಂತ ಮುಂದೆ ನೀನು ಹೇಳು. ನೀವಿಬ್ರು ಹೀಗೆ ಒದ್ದಾಡೋದನ್ನ ನೋಡ್ತಿದ್ರೆ ನನಗಂತೂ ತುಂಬಾ ಮಜಾ ಬರ್ತಾ ಇದೆ. ಪಪ್ಪ, ಹನಿಮೂನ್ ಅಂದ್ರೆ ಏನು? ಅದು ಹನಿಮೂನ್ ಅಂತಂದರೆ ಅದು ತುಂಬ ದೂರ ಇರೋ ದೊಡ್ಡ ಜೇನುತುಪ್ಪದ ಫ್ಯಾಕ್ಟ್ರಿ. ಏನು, ಜೇನುತುಪ್ಪದ ಫ್ಯಾಕ್ಟ್ರಿನಾ? ಅಲ್ವಾ? ಮತ್ತೆ ಅವಳು ನನ್ನ ಮಗಳೇ. ದುರ್ಗಾ, ನೀನು ಚಿಕ್ಕವಳಿದ್ದಾಗ ನಿನಗೆ ಎಷ್ಟು ಕುತೂಹಲ ಇತ್ತು ಅಂತ ನಿನಗೆ ನೆನಪಿದ್ಯಾ? ಒಂದು ದಿವಸ ಊರವ್ರ ಮುಂದೆ ಅರ್ಚಕ್ರ ಹತ್ರ ಹೋಗಿ, ಸ್ವಾಮಿ ಮಕ್ಳು ಹೇಗೆ ಹುಡ್ತಾರೆ ಅಂತ ಕೇಳೇ ಬಿಟ್ಟೆ. ಅವತ್ತು ಅಮ್ಮ ನಿನಗೆ ಹೊಡೆಯೋದಕ್ಕೆ ಅಂತ ಪರ್ಕೆ ಇಟ್ಕೊಂಡು ನಿಂತಿದ್ರು, ನೆನಪಿದ್ಯಾ? ಪಪ್ಪ, ನಂಗೂ ಆ ಫ್ಯಾಕ್ಟ್ರಿ ನೋಡ್ಬೇಕನ್ನಿಸ್ತಾ ಇದೆ, ನನ್ನ ಕರ್ಕೊಂಡೋಗು. ಪುಟ್ ಮೇಡಮ್, ಚಿಕ್ಕ ಮಕ್ಕಳು ಬಾಯಲ್ಲಿ ಈ ಥರ ಎಲ್ಲ ಮಾತುಗಳು ಬರಬಾರ್ದು. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೌದೌದೌದು, ಈ ಥರ ಎಲ್ಲ ಬರಬಾರ್ದು. ದುರ್ಗಾ, ಒಂದು ಕೆಲಸ ಮಾಡು, ಅದೇನು ಅಂತ ಪಾಪ ಅವಳಿಗೆ ನೀಟಾಗಿ ನೀನು ಅರ್ಥ ಮಾಡಿಸು. ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಮರ್ತೇ ಹೋಗಿತ್ತು. ಬರಲಾ ನಾನು? ಬಾಸು, ನನಗಿಂತ ನೀವೇ ಚೆನ್ನಾಗಿ ಅವಳಿಗೆ ತಿಳಿಸಿ ಹೇಳ್ತೀರಾ. ನೀವು ಹೇಳ್ಬಿಡಿ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ. ಹಾಂ, ದುರ್ಗಾ. ಓ, ಹಲೋ. ಹಾಂ, ಬಂದೆ. ಓಕೆ. ಇದೇನಿದು ಹನಿಮೂನ್ ಅಂತ ಕೇಳಿದ್ರೆ ಇಬ್ರು ಏನಕ್ಕೆ ಹಿಂಗ್ ಓಡೋಗ್ಬಿಟ್ರು? ಅಯ್ಯೋ, ನನ್ನ ಮುದ್ದು ಕಂದ, ಅವರಿಬ್ರಿಗೆ ಸರಿಯಾಗಿ ಬೆವರು ಇಳಿಸ್ತಾ ಬಿಡು.